ಈಗಾಗಲೇ ಅಧಿಕಾರಿಗಳು ನೀವೆಲ್ಲರಿಗೂ ತಿಳಿಸಿದ್ದಾರೆ ಪಾಯಿಂಟ್ ಬೈ ಪಾಯಿಂಟ್ ಯಾವಾಗ ಏನು ಕಾರ್ಯಕ್ರಮ ಆಗುತ್ತೆ ಮತ್ತು ಏನು ಯಾರ್ಯಾರ ಜವಾಬ್ದಾರಿ ಇದೆ ಅಂತ ಅದು ಇನ್ನೊಂದ್ಸರಿ ನಾನು ರಿಪೀಟ್ ಸುಮ್ಮನೆ ಮಾಡ್ತೀನಿ. ಸ್ವಚ್ಛತಾ ಬಗ್ಗೆ ತುಂಬ ಏನಿದೆ PMCಯಿಂದ ಕೂಡ ಸ್ವಚ್ಛತೆ ಬಗ್ಗೆ ಸ್ಪೆಷಲಾಗಿ ಇದು ಕ್ಯಾಂಪೇನ್ ಆಗಬೇಕು ಮತ್ತು ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕಬೇಕಾಗುತ್ತೆ. ಅದಕ್ಕಿಂತ ದೊಡ್ಡದು ಜನರು ಸಿವಿಕ್ ನೀವೇ ಸ್ವಚ್ಛತಾ ಮಾಡಿದರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಭಕ್ತಾದಿಗಳು ಇದರಲ್ಲಿ ನಮಗೆ ಸಹಾಯ ಕೊಡಬೇಕಾಗುತ್ತೆ. ಆರೋಗ್ಯ ಇಲಾಖೆಯಿಂದ ಮತ್ತು ಆ್ಯಂಬ್ಯುಲೆನ್ಸ್ ಇಲ್ಲಿ ಇರಬೇಕಾಗುತ್ತೆ. ಎಲ್ಲ ಆರೋಗ್ಯ ಎಮರ್ಜೆನ್ಸಿ ಸಂಬಂಧಪಟ್ಟಂತೆ ಜೆಸ್ಕಾಮ್ ಇಲಾಖೆಯಿಂದ ಎಲೆಕ್ಟ್ರಿಸಿಟಿ ನಿರಂತರ ಸಪ್ಲೈ ಅದು ಆಗಬೇಕಾಗುತ್ತೆ. ದಟ್ ಆಲ್ಸೋ ಅದನ್ನು ನೀವು ಇನ್ಶೂರ್ ಮಾಡಬೇಕಾಗುತ್ತೆ. ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಂತ ಯಾವುದಾಗಲಿ ನೀವು ಬಂದೋಬಸ್ತ್ ಮಾಡಬೇಕಾಗುತ್ತೆ. ಬ್ಲಾಕ್ ಎಜುಕೇಷನ್ ಆಫೀಸರ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲ್ಚರಲ್ ಪ್ರೋಗ್ರಾಮ್ ಸಂಬಂಧಪಟ್ಟಂಥ ತಂಡಗಳು ಆಗಲಿ ಯಾವುದಾಗಲಿ ಅದು ನೀವು ಮ್ಯಾನೇಜ್ ಮತ್ತು ಎನ್ಶೋರ್ ಮಾಡಬೇಕಾಗುತ್ತೆ. ಇಷ್ಟೇ ಹೇಳಿ ನಾನು ಎಲ್ರಿಗೂ ಶಾಂತಿತೆ ಕಾಪಾಡಬೇಕು ಅಂತ ಎಲ್ರಿಗೂ ನಾನು ವಿನಂತಿಸುತ್ತೇನೆ. ಮತ್ತು ನೀವೆಲ್ಲರೂ ಭಕ್ತಾದಿಗಳು ಈಗ ಜಾತ್ರೆದು ಕೇಂದ್ರ ಬಿಂದುರಾಗಿದ್ದೀರಿ. ನಿಮ್ಮಿಂದಲೇ ಈ ಜಾತ್ರೆ ಸಕ್ಸಸ್ ಕೂಡ ಆಗುತ್ತೆ, ಏನೋ ಆಗುತ್ತೆ, ನಿಮ್ಮೆಲ್ಲರೂ ರಿಫ್ಲೆಕ್ಟ್ ಆಗುತ್ತೆ. ದಯವಿಟ್ಟು ನಾವೆಲ್ಲರೂ ಈ ಜಾತ್ರೆಯನ್ನು ಸಕ್ಸಸ್ ಮಾಡೋಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ನನ್ನ ನುಡಿಗೆ ನಾನು ಹೇಳಿದ್ದೇನೆ. ಧನ್ಯವಾದಗಳು.